ವಿ ರೀಚ್ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ರಿಗೂ ಸ್ವಾಗತ. ಈ ಚಾನೆಲಲ್ಲಿ ಪ್ರೊಫೆಷ್ನಲ್ ಕೋರ್ಸ್ಗಳಾದ ಚಾರ್ಟರ್ಡ್ ಅಕೌಂಟೆನ್ಸಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಕಂಪನಿ ಸೆಕ್ರೆಟರಿ ಕೋರ್ಸ್ಗಳ ಬಗ್ಗೆ ಅಪ್ಡೇಟ್ ಮತ್ತು ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೇವೆ. ಸೊ ಇದರ ಸದುಪಯೋಗವನ್ನು ಪಡಿಸೋದಕ್ಕೋಸ್ಕರ ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ಥರ ಈ ವಿ ರೀಚ್ ಅಕಾಡೆಮಿ ಏನಿದೆ, ಇದು ಉಡುಪಿಯಲ್ಲಿ ಕಾರ್ಯಾಚರಿಸ್ತಿರುವಂಥ ಅಕಾಡೆಮಿ. ಕಳೆದ 9 ವರ್ಷಗಳಿಂದ CA, CS, CMA ಈ 3 ಕೋರ್ಸಸ್ಗಳಿಗೆ ಫೇಸ್ ಟು ಫೇಸ್ ಅಥವಾ ಆಫ್ಲೈನ್ ಮಾದರಿಯಲ್ಲಿ ಕ್ಲಾಸಸ್ಸನ್ನು ನಡೆಸ್ತಾ ಇರುವಂಥ ಸಂಸ್ಥೆ. ಮುಂದಿನ ದಿನಗಳಲ್ಲಿ ನಾವು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಬರಲಿಕ್ಕಿದ್ದೇವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಸ್ಕ್ರೋಲ್ ಆಗ್ತಿರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗುವುದು. ನಾವು ಈ ಕಂಪನಿ ಸೆಕ್ರೆಟರಿ ಕೋರ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರಥಮ ಹಂತದ ಪರೀಕ್ಷೆಯಾದ CSEET, ಕಂಪನಿ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಎಂಟ್ರೆನ್ಸ್ ಟೆಸ್ಟ್, ಅದರಲ್ಲಿ ಬರುವಂಥ ಒಂದು ಲೀಗಲ್ ಆ್ಯಪ್ಟಿಟ್ಯೂಡ್, ಆ ಲೀಗಲ್ ಆ್ಯಪ್ಟಿಟ್ಯೂಡಲ್ಲಿ ಬರುವಂಥ ಇಂಡಿಯನ್ ಕಾಂಟ್ರ್ಯಾಕ್ಟ್ ಆ್ಯಕ್ಟ್ ಅಥವಾ ಲಾ ಆಫ್ ಕಾಂಟ್ರ್ಯಾಕ್ಟ್ನ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡುವ. ಈ ಕಾಂಟ್ರ್ಯಾಕ್ಟ್ ಆ್ಯಕ್ಟ್ ಏನಿದೆ ನಮ್ಮ ಕಂಪನಿ ಸೆಕ್ರೆಟರಿ ಕೋರ್ಸಲ್ಲಿ CSET ಹಂತದಲ್ಲಿ ಮಾತ್ರವಲ್ಲ, ಈವನ್ ಕಂಪನಿ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದು ಚಾಪ್ಟರ್ ಇದೆ. ಆದರೆ ಇಲ್ಲಿ CSETಯಲ್ಲಿ ಹೇಗೆ ಅಂತ ಹೇಳಿದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸರಿ, ಈಗ ನೇರವಾಗಿ ನಾವು ಸಬ್ಜೆಕ್ಟಿಗೆ ಬರುವ. ನಮ್ಮ ದೇಶದಲ್ಲಿ ಈ ಕಾಂಟ್ರ್ಯಾಕ್ಟಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಈ ಒಪ್ಪಂದಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಒಂದು ಕಾನೂನು ಯಾವುದಂತ ಹೇಳಿದರೆ ಇಂಡಿಯನ್ ಕಾಂಟ್ರ್ಯಾಕ್ಟ್ ಆ್ಯಕ್ಟ್. ಇದನ್ನು ಎನ್ಯಾಕ್ಟ್ ಮಾಡಿರುವಂಥ ಇಯರ್ 1872. 1872 ಅಲ್ಲಿ ಈ ಕಾಂಟ್ರ್ಯಾಕ್ಟ್ ಆ್ಯಕ್ಟನ್ನು ಎನ್ಯಾಕ್ಟ್ ಮಾಡಿದ್ದಾರೆ. ಸೊ ಇದನ್ನು ಕರೆಯುವಂಥದ್ದು ಇಂಡಿಯನ್ ಕಾಂಟ್ರ್ಯಾಕ್ಟ್ ಆ್ಯಕ್ಟ್ 1872 ಅಂತ ಹೇಳಿ. ಸೊ ಈ ಇಂಡಿಯನ್ ಕಾಂಟ್ರ್ಯಾಕ್ಟ್ ಆ್ಯಕ್ಟಲ್ಲಿ ಏನಿರುವಂಥದ್ದು ಅಂತ ಹೇಳಿ ಒಂದು ಸ್ವಲ್ಪ ನೋಡ್ಕೊಳ್ಳುವ. ಸೊ ನಮ್ಮ ಇಂಡಿಯನ್ ಕಾಂಟ್ರ್ಯಾಕ್ಟ್ ಆ್ಯಕ್ಟ್ ಏನಿದೆ ಅದು 2 ಪಾರ್ಟ್ಸಲ್ಲಿ ಡಿವೈಡ್ ಆಗಿದೆ. ಪ್ರಥಮ ಭಾಗದಲ್ಲಿ ಬರುವಂಥದ್ದು ಏನಂತ ಹೇಳಿದರೆ ಕಾಂಟ್ರ್ಯಾಕ್ಟಿಗೆ ಸಂಬಂಧಪಟ್ಟ ಒಂದು ಜನರಲ್ ಪ್ರಿನ್ಸಿಪಲ್ಸ್, ಅಂದರೆ ಕಾಂಟ್ರ್ಯಾಕ್ಟನ್ನು ಯಾವ ಥರ ಮಾಡ್ಬೋದು, ಕಾಂಟ್ರ್ಯಾಕ್ಟನ್ನು ಹೇಗೆ ಇಂಪ್ಲಿಮೆಂಟ್ ಮಾಡುವಂಥದ್ದು, ಕಾಂಟ್ರ್ಯಾಕ್ಟಲ್ಲಿ ಏನಾದರೂ ತಕರಾರು ಬಂದರೆ ನಾವು ಏನು ಮಾಡಬೇಕು, ಅದು ಒಂದು ಪಾರ್ಟ್. ಅದಾದ ನಂತರ ಮತ್ತೊಂದು ಪಾರ್ಟ್ ಅದರಲ್ಲಿ ಬರುವಂಥದ್ದು ಯಾವುದಂತ ಹೇಳಿದರೆ ಕಾಂಟ್ರ್ಯಾಕ್ಟಿಗೆ ಸಂಬಂಧಪಟ್ಟ ಒಂದಷ್ಟು ಸ್ಪೆಷಲ್ ಕಾಂಟ್ರ್ಯಾಕ್ಟ್ಸ್ ಅಂತ ಹೇಳಿ, ಅಂದರೆ ಒಂದು ವಿಶೇಷವಾದ ಕೆಲವೊಂದು ಕಾಂಟ್ರ್ಯಾಕ್ಟ್ಸ್ಗಳಿವೆ. ಕಾಂಟ್ರ್ಯಾಕ್ಟ್ ಆಫ್ ಏಜೆನ್ಸಿ, ಕಾಂಟ್ರ್ಯಾಕ್ಟ್ ಆಫ್ ಇಂಡೆಮ್ನಿಟಿ, ಪ್ಲೆಡ್ಜ್, ಬೇಲ್ಮೆಂಟ್, ಗ್ಯಾರಂಟಿ. ಸೊ ಈ ಥರದ ಒಂದು 5 ವಿಶೇಷವಾದ ಒಪ್ಪಂದಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪಾರ್ಟ್ ಇದೆ. ಸೊ ಈ ರೀತಿ ಒಂದು 2 ಪಾರ್ಟ್ ಬರ್ತದೆ. ಸೊ ಹಾಗಾಗಿ ಈ ಲೀಗಲ್ ಫ್ರೇಮ್ವರ್ಕ್ ಅಂತ ಹೇಳಿ ನಾವು ಏನು ಕರಿತೇವೆ ಕಾಂಟ್ರ್ಯಾಕ್ಟಿಗೆ ಸಂಬಂಧಪಟ್ಟ ಹಾಗೆ, ಅದು ಬೇರೆ ಯಾವುದಲ್ಲ, ಇಂಡಿಯನ್ ಕಾಂಟ್ರ್ಯಾಕ್ಟ್ ಆ್ಯಕ್ಟ್ 1872. ಸರಿ, ಹಾಗಾದರೆ ಈಗ ನಾವು ಕಾಂಟ್ರ್ಯಾಕ್ಟಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ನ ಸ್ಟಡಿ ಮೆಟೀರಿಯಲ್ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, 2 ಪಾರ್ಟ್. ಫಸ್ಟ್ ಪಾರ್ಟ್ ಸೆಕ್ಷನ್ 1ಇಂದ 75ವರೆಗೆ, ಅದರಲ್ಲಿ ಜನರಲ್ ಪ್ರಿನ್ಸಿಪಲ್ಸ್ ಬರುವಂಥದ್ದು. ಅದಾದ ನಂತರ ಸೆಕೆಂಡ್ ಪಾರ್ಟ್ ಅದು ಬರುವಂಥದ್ದು ಸೆಕ್ಷನ್ 124ಇಂದ 238 ತನಕ. ಸೊ ಇದಿಷ್ಟು ಪೂರ್ತಿ ಇಂಡಿಯನ್ ಕಾಂಟ್ರ್ಯಾಕ್ಟ್ ಆ್ಯಕ್ಟ್. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ ವಿದ್ಯಾರ್ಥಿಗಳೇ, ಇಂಡಿಯನ್ ಕಾಂಟ್ರ್ಯಾಕ್ಟ್ ಆ್ಯಕ್ಟಲ್ಲಿ ಸೆಕ್ಷನ್ 1ಇಂದ 75 ತನಕ ಒಂದು ಪಾರ್ಟ್, ಮತ್ತೊಂದು ಪಾರ್ಟ್ 124ಇಂದ 238. ಹಾಗಾದರೆ 76ರಿಂದ 76ಇಂದ 123 ತನಕ ಇರುವಂಥ ಸೆಕ್ಷನ್ಸ್ ಎಲ್ಲಿ ಹೋಯಿತು ಅಂತ.
ಸೊ ಆ ಸೆಕ್ಷನ್ಸನ್ನು ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಿಂದ ತೆಗೆದು ಹಾಕಿದ್ದಾರೆ. ಸೊ ಯಾಕೆ ತೆಗೆದು ಹಾಕಿದ್ದಾರೆ ಅಂತ ಹೇಳಿದರೆ, ಆ ಒಂದು ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಹಾಗೆ ಬೇರೆಯದ್ದೇ ಆದ ಒಂದು ಕಾನೂನನ್ನು ಮಾಡಿದ್ದಾರೆ. ಈಗ ಉದಾಹರಣೆಗೆ ಸೇಲ್ ಆಫ್ ಗೂಡ್ಸಿಗೆ ಸಂಬಂಧಪಟ್ಟ ಹಾಗೆ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಇದೆ. ಅದೇ ರೀತಿ ಪಾರ್ಟ್ನರ್ಶಿಪ್ಪಿಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇದೆ. ಅಂದರೆ ಆ ಒಂದು ಗ್ಯಾಪ್ ಏನಿದೆ ಅಷ್ಟು ಸೆಕ್ಷನ್ಸ್ ಅದು ಸಂಬಂಧಪಟ್ಟಿರುವಂಥದ್ದು ಸೇಲ್ ಆಫ್ ಗೂಡ್ಸ್ ಮತ್ತು ಪಾರ್ಟ್ನರ್ಶಿಪ್, ಅದಕ್ಕೆ ಬೇರೆಯೇ ಸಂಬಂಧಪಟ್ಟ ಕಾನೂನಿದೆ. ಸೊ ಹಾಗಾಗಿ ಇಲ್ಲಿಗೆ ಇಷ್ಟೊಂದು ಪಾರ್ಟಲ್ಲಿ ನಾವು ಏನು ಕನ್ಕ್ಲೂಷನ್ಗೆ ಬರ್ಬೋದು ಅಂತ ಹೇಳಿದರೆ, ಸೊ ಒಪ್ಪಂದಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಕಾನೂನು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಸೊ ಅದರಲ್ಲಿ 2 ಪಾರ್ಟ್ ಬರ್ತದೆ. ಜನರಲ್ ಪ್ರಿನ್ಸಿಪಲ್ಸ್ ಸೆಕ್ಷನ್ 1ಇಂದ 75ವರೆಗೆ, ಮತ್ತು 2ನೇ ಪಾರ್ಟ್ ಸ್ಪೆಷಲ್ ಕಾಂಟ್ರಾಕ್ಟ್. ಸೊ 5 ಸ್ಪೆಷಲ್ ಕಾಂಟ್ರಾಕ್ಟ್ಸ್ನ ಬಗ್ಗೆ: ಏಜೆನ್ಸಿ, ಬೇಲ್ಮೆಂಟ್, ಪ್ಲೆಡ್ಜ್, ಗ್ಯಾರಂಟಿ ಮತ್ತು ಗ್ಯಾರಂಟಿ ಆ್ಯಸ್ 5 ಸ್ಪೆಷಲ್ ಕಾಂಟ್ರಾಕ್ಟ್ಸ್ನ ಬಗ್ಗೆ: ಇಂಡೆಮ್ನಿಟಿ, ಗ್ಯಾರಂಟಿ, ಬೇಲ್ಮೆಂಟ್, ಪ್ಲೆಡ್ಜ್ ಮತ್ತು ಏಜೆನ್ಸಿ. ಎಸ್, ಸೊ ಇದಿಷ್ಟು ಒಂದು ಬೇಸಿಕ್ ಆಸ್ಪೆಕ್ಟ್ಸ್ನ ಬಗ್ಗೆ.